ಮಾಡ್ತಾರೆ ನೋಡ್ರಿ. ಯಾರೇ ಪ್ರತಿಭಟನೆ ಮಾಡೋರ್ಗು ಡೆಮಾಕ್ರಸಿನಲ್ಲಿ ಅವಕಾಶ ಇದೆ, ಮಾಡಲಿ. ಬಟ್ ಆದರೆ ಅನಾವಶ್ಯಕವಾದನ್ನು ಮಾಡಬೇಡಿ ಅಂತ ಹೇಳ್ಬೋದು. ಮಾಡ್ತೀವಿ ಅಂತ ಅಂದರೆ ನಾವೇನು ಮಾಡಲಿಕ್ಕಾಗತ್ತೆ? ಮಾಡಲಿ ಅವರು, ವಿರೋಧ ಪಕ್ಷದವರು. ಸೊ ಯಾರು ಹೇಳ್ತಾರೆ? ಯಾವ್ದಾರ ಚೆಕ್ ಬೋನಸ್ ಆಗಿದೆಯಾ? ಯಾರಿಗಾರ ಸ್ಯಾಲ್ರಿ ನಿಲ್ಲಿಸಿದೆಯಾ? ಯಾರಿಗಾರ ಸಬ್ಸಿಡಿ ನಿಲ್ಲಿಸಿದೀವಾ? ಯಾರಿಗಾರ ಪೆನ್ಷನ್, ವೃದ್ಧಾಪ್ಯ ವೇತನ, ವಿಡೋ ಪೆನ್ಷನ್ ಯಾವ್ದಾರು ನಿಲ್ತಿದೆಯಾ? ಯಾವುದಾದ್ರೂ ಸಾರ್ವಜನಿಕರಿಗೆ ಹೋಗುವಂಥ ಸರ್ಕಾರದಿಂದ ಕೊಡ್ತಕ್ಕಂಥದ್ದು ಎಲ್ಲರೂ ನಿಂತಿದೆಯಾ? ಸಿದ್ದರಾಮಯ್ಯನವ್ರಿಗಿಂತ ಒಂದು ಗುಡ್ ಗವರ್ನರ್ ಕೊಡ್ತಕ್ಕಂಥವ್ರು ಮತ್ತೊಬ್ಬರನ್ನ ನಾವು ನೋಡಲಿಕ್ಕಾಗಲ್ಲ. ಹಣಕಾಸಿನ ವಿಚಾರದಲ್ಲಿ ಆರ್ಥಿಕವಾಗಿ ಅವ್ರಿಗೆ ಇರ್ತಕ್ಕಂಥ ಹಿಡಿತ ಬಟ್ ಬೇರೆ ಒಬ್ರಿಗಿಲ್ಲ. ಇವತ್ತು ನಮ್ಮಲ್ಲಿ ಸರ್ಕಾರ ಬಂದು 1 ವರ್ಷದಲ್ಲಿ ಯಾವುದಾರ ಒಂದೇ ಒಂದು ದಿವಸ ಸರ್ಕಾರದ ಖಜಾನೆಯಿಂದ ಇಂಥ ತೊಂದರೆ ಆಗಿದೆ ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ದಿವಾಳಿ ಅಂದರೆ ಏನು ಅರ್ಥ? ದಿವಾಳಿ ಅಂದರೆ ನಮ್ಮ ಅಶೋಕಿಗೆ ಅದು ಯಾರು ಅಪೋಸಿಷನ್ ಲೀಡ್ರು ಕೊಟ್ಟರು, ಏನು ಕೊಟ್ಟರು? ಅಪೋಸಿಷನ್ ಲೀಡ್ರು ಅಂದರೆ ಒಂದು ಮುಖ್ಯಮಂತ್ರಿಗೆ ಈಕ್ವಲ್ ಆದ ಪೋಸ್ಟ್ ರೀ. ಅದು ಗಾಂಭೀರ್ಯತೆ ಇರಬೇಕು, ಮಾತಾಡ್ಬೇಕಾದ್ರೆ ತೂಕ ಇರಬೇಕು, ಏನಾರು ಕೇಳಿದ್ರೆ ರೈತರ ಪರವಾಗಿ ಇರಬೇಕು, ರಾಜ್ಯದ ಪರವಾಗಿ ಯಾವ್ದಾರ ಇಶ್ಯೂ ಇರಬೇಕು. ಅವ್ರು ಏನೋ ಒಂದು ಟೀಕೆ ಮಾಡ್ತಾರೆ, ಆ ಟೀಕೆಗೆ ಅರಳು ಇಲ್ಲ, ಮುಳ್ಳು ಇಲ್ಲ, ಉಳ್ಳು ಇಲ್ಲ. ಅಶೋಕ್ ವಿಚಾರಕ್ಕೆ ಕೌಂಟ್ರ್ ಮಾಡ್ತಕ್ಕಂಥದ್ದು ಅನಾವಶ್ಯಕ. ನನಗೆ ನಮ್ಮ ಸಿದ್ದರಾಮಯ್ಯನವ್ರು ಹೇಳ್ದಂಗೆ ಅಶೋಕಿಗೆ ತಿಳುವಳಿಕೆ ಕಡಿಮೆನೋ ಅಥವಾ ಮಾಹಿತಿ ಕೊರತೆ ಕಡಿಮೆನೋ ಗೊತ್ತಿಲ್ಲ.